ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗಾಯ್ಸ್. ತುಂಬಾ ಸಾಲ ಮಾಡ್ಕೊಂಡಿರ್ತೀರಾ, ತುಂಬಾ ಸಾಲ ಮಾಡಿಕೊಂಡು ನರ್ಕ ಅನ್ನೋದನ್ನ ಅನುಭವಿಸ್ತಾ ಇರ್ತೀರಾ ಅಲ್ವಾ? ಹೇಳ್ಕೊಳಕ್ಕಾಗ್ತಾಯಿಲ್ಲ, ಯಾರ ಜೊತೆ ಹೇಳ್ಕೊಳಕ್ಕಾಗ್ತಾಯಿಲ್ಲ, ಏನು ಮಾಡಬೇಕಂತ ಗೊತ್ತಾಗ್ತಾಯಿಲ್ಲ. ₹1 ಕೂಡ ಮನೆಯಲ್ಲಿ ಉಳಿತಾ ಇಲ್ಲ. ದುಡ್ಡು ಅನ್ನೋದು, ಸಾಲ ಅನ್ನೋದು ತುಂಬಾ ಜಾಸ್ತಿ ಆಗ್ತಿದೆ. ದುಡ್ಡಿನ ಸಮಸ್ಯೆ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಯಾರು ನಮಗೆ ₹1 ಕೂಡ ಕೊಡ್ತಾ ಇಲ್ಲ. ಏನು ಮಾಡೋದಂತಲೇ ಗೊತ್ತಾಗ್ತಾಯಿಲ್ಲ. ತುಂಬಾ ಕಷ್ಟ ಆಗಿದೆ ಜೀವನ. ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ದುಡಿತೀವಿ ಅಂದರೂ ಕೂಡ ನಮಗೆ ₹1 ನಿಲ್ತಾ ಇಲ್ಲ. ಯಾವುದಾದ್ರೂ ಒಂದು ಸಮಸ್ಯೆಗಳು ಬಂದು ನಮಗೆ ದುಡ್ಡು ಅನ್ನೋದು ಪೋಲಾಗಿ ಖರ್ಚಾಗ್ತಾ ಇದೆ. ಸೇವಿಂಗ್ಸ್ ಕೂಡ ಖಾಲಿಯಾಗಿದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅನ್ನೋರಿಗೆ ಈ ಒಂದು ರೆಮಿಡಿ ತುಂಬಾ ಯೂಸ್ಫುಲ್ಲಾಗಿ ವರ್ಕ್ ಮಾಡುತ್ತೆ. ಆಯಿತಾ? ತುಂಬಾ ಸಾಲನ ಮಾಡ್ಕೊಂಡಿರ್ತೀರಾ. ಸಾಲ ಮಾಡಿಕೊಂಡು ಸಾಲ ತೀರಿಸ್ತೇನೆ, ಬಡ್ಡಿ ಮೇಲೆ ಬಡ್ಡಿ, ಬಡ್ಡಿ ಮೇಲೆ ಬಡ್ಡಿ ಬೆಳೀತಾನೆ ಇರುತ್ತೆ, ಚಕ್ರ ಬಡ್ಡಿ ಬೆಳೀತಾ ಇರುತ್ತೆ, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಬಡ್ಡಿಗೆ ಸಾಲನ ತೊಗೊಂಡಿರ್ತೀರಾ, ತೀರ್ಸೋಕ್ಕಾಗ್ತಾ ಇರೋದಿಲ್ಲ, ಅಸಲು ಕೂಡ ತೀರ್ಸೋಕ್ಕಾಗ್ತಾ ಇರೋದಿಲ್ಲ. ಆ ರೀತಿ ಏನಾದರೂ ತುಂಬಾ ನೀವು ಕಷ್ಟನ ಅನುಭವಿಸ್ತಿದ್ರೆ ಒಂದು ನಂಬಿಕೆ ಇಟ್ಟು ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ. ನಿಜವಾಗ್ಲೂ ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಹೌದು ಮೇಡಮ್, ನೀವು ಹೇಳಿರುವಂಥ ರೆಮಿಡಿ ನಮ್ಗೆ ವರ್ಕೌಟ್ ಆಯಿತು, ನಮ್ಮ ಸಾಲ ಎಲ್ಲ ತೀರ್ತು ಅಂತ ನೀವೇ ನನಗೆ ಕಮೆಂಟ್ ಮಾಡ್ತೀರಾ. ಅಷ್ಟು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಒಂದು ರೆಮಿಡಿ. ಓಕೆನಾ? ಸೊ ರೆಮಿಡಿನ ಸ್ಟಾರ್ಟ್ ಮಾಡೋಣ ಬನ್ನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ಒಂದು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ. ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ಬರು ಕಷ್ಟಕ್ಕೆ ನೆರವಾಗಿ ಅಂತ ಕೇಳ್ಕೊಳ್ತೀನಿ ಗಾಯ್ಸ್. ಯಾಕಂದರೆ ಭೂಮಿ ಮೇಲೆ ಮನುಷ್ಯರಾಗಿ ಹುಟ್ಟಿದ ಮೇಲೆ ಕಷ್ಟ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬಂದೇ ಬರುತ್ತೆ ಅಲ್ವಾ? ದೇವರು ಕಷ್ಟ ಅಂತ ಕೊಟ್ಟ ಮೇಲೆ ಅದಕ್ಕೆ ಪರಿಹಾರ ಅನ್ನೋದು ಕೂಡ ತಿಳಿಸ್ಕೊಟ್ಟಿರ್ತಾರೆ. ಅದನ್ನು ನಾವು ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮಗೆ 100ಗೆ 200% ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ. ಓಕೆನಾ? ಸೊ ತುಂಬ ಜನ ಇದೇ ಥರ ಸಾಲ ಮಾಡಿಕೊಂಡು ಸಾಲ ತೀರ್ಸೋಕ್ಕಾಗ್ತಾನೆ ಒದ್ದಾಡ್ತಾ ಇರ್ತಾರೆ. ಅವರಿಗೆಲ್ಲ ನಿಮಗೆ ಗೊತ್ತಿರುತ್ತಲ್ವ ಯಾರ್ಯಾರು ಇದ್ದಾರೆ ಅಂತ, ಅವ್ರಿಗೆಲ್ಲ ಶೇರ್ ಮಾಡಿ, ಹಾಗೆಯೇ ಒಂದೇ ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ ಅಂತ ಕೇಳ್ಕೊಳ್ತೀನಿ. ಹೊಸದಾಗಿ ಚಾನಲ್ ನೋಡ್ತಾ ಇರೋರು ಕೇಳ್ಬೋದು, ಯಾವ ರೀತಿ ಮೇಡಮ್ ನಾವೊಂದು ಲೈಕ್ ಕೊಡೋದ್ರಿಂದ ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತೀವಿ ಅಂತ ಕೇಳ್ಬೋದು. ಅಂದರೆ ಗೈಸ್, ನಿಮ್ಮ ಒಂದು ಲೈಕಿಂದ ಆದಷ್ಟು ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ. ಓಕೆನಾ? ನಾನು ವ್ಯೂಸ್ಗಾಗಲಿ, ಲೈಕ್ಸ್ಗಾಗಲಿ, ಕಮೆಂಟ್ಸ್ಗಾಗಲಿ ಖಂಡಿತವಾಗ್ಲೂ ಹೇಳ್ತಾ ಇಲ್ಲ. ಏನೋ ಒಂದು ಈಗ ನಾವು ಕಷ್ಟದಲ್ಲಿ ಇದ್ದೀವಿ, ನಾವು ಕಷ್ಟನ ಪಟ್ಟು ಮೇಲೆ ಬಂದಿದ್ದೀವಿ, ನಮ್ಮ ಸಾಲಗಳೆಲ್ಲ ತೀರಿಸಿ ನಾವು ಒಂದು ಮಟ್ಟಕ್ಕೆ ಬಂದಿದ್ದೀವಿ ಅಂತಂದರೆ ಆ ಕಷ್ಟನ ನಾವು ಅನುಭವಿಸಿರ್ತೀವಿ ಅಲ್ವಾ? ಸೊ ಆ ಕಷ್ಟನ ಇನ್ನೊಬ್ಬರು ಅನುಭವಿಸ್ಬಾರ್ದು ಅಂದರೆ ನಾವು ಅವರಿಗೆ ಒಂದು ಲೈಕ್ ಕೊಡೋ ಮುಖಾಂತರ ಹೆಲ್ಪ್ ಮಾಡಬೇಕು. ಆದಷ್ಟು ವಿಡಿಯೋ ಅನ್ನೋದು ರೀಚ್ ಆಗುತ್ತೆ ಅವರಿಗೆಲ್ಲ. ಆಯಿತಾ? ಅವರು ಕೂಡ ಈ ವಿಡಿಯೋಗಳನ್ನ ನೋಡಿಕೊಂಡು ಮನೆಯಲ್ಲೇ ಯೂಸ್ ಮಾಡುವಂತಹ ಪದಾರ್ಥಗಳನ್ನ ತುಂಬಾ ದುಡ್ಡು ಖರ್ಚು ಮಾಡ್ದೇ ಮನೆಯಲ್ಲೇ ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಅವರು ಕೂಡ ರೆಮಿಡಿಗಳನ್ನ ಮಾಡಿಕೊಂಡು ಅವ್ರ ಕಷ್ಟಗಳನ್ನ ಕಳ್ಕೊಂಡ್ರೆ ಏನೋ ನಾವು ಅವ್ರಿಗೆ ಹೆಲ್ಪ್ ಮಾಡೋದ್ರಿಂದ ನಮ್ಮ ಕಷ್ಟ ಕಾಲಕ್ಕೆ ಅಂತ ಬಂದಾಗ ದೇವರು ನಮ್ಮ ಕೈ ಹಿಡಿತಾರೆ ಅನ್ನೋದು ನನ್ನ ನಂಬಿಕೆ ಆ್ಯಂಡ್ ನನ್ನ ಎಕ್ಸ್ಪೀರಿಯೆನ್ಸ್ ಕೂಡ. ನನಗೆ ತುಂಬಾ ಎಕ್ಸ್ಪೀರಿಯೆನ್ಸ್ ಆಗಿದೆ ಗೈಸ್. ಓಕೆನಾ? ಸೊ ನನಗೇನು ಗೊತ್ತೋ ಅದನ್ನು ನಾನು ನಿಮ್ಗೆ ತಿಳಿಸ್ಕೊಳ್ಳೋದ್ರಿಂದ ನಾನು ಏನೂ ಕಳ್ಕೊಳ್ಳಲ್ಲ ಅಲ್ವಾ? ಹಾಗೆಯೇ ನೀವು ಒಂದು ಲೈಕ್ ಕೊಡೋ ಮುಖಾಂತರ ಒಬ್ಬರು ಕಷ್ಟಕ್ಕೆ ನೆರವಾದರೆ ನಿಮ್ಗೆ ಇನ್ನೂ ಒಳ್ಳೆಯದಾಗುತ್ತೆ ಹೊರತು ಕೆಟ್ಟದಂತೂ ಆಗೋದಿಲ್ಲ. ದಯವಿಟ್ಟು ಆದಷ್ಟು ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ಹೊಸದಾಗಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಲೈಕ್ ಮಾಡೋಕ್ಕಾಗಲಿ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕಾಗಲಿ ಕಾಸು ಕೊಡಬೇಕಾ ಗೈಸ್? ಇಲ್ಲ ಅಲ್ವಾ? ದಯವಿಟ್ಟು ಲೈಕ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಓಕೆನಾ? ಸೊ ಬನ್ನಿ, ಇವತ್ತೊಂದು ರೆಮಿಡಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಗೈಸ್. ಈ ಒಂದು ರೆಮಿಡಿನ ನೀವು ಶುಕ್ರವಾರ ಇಲ್ಲ ಮಂಗಳವಾರ ದಿನಗಳಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಹಾಗೆಯೇ ಯಾವ ಟೈಮಲ್ಲಿ ಮಾಡ್ಕೋಬೇಕು ಮೇಡಮ್ ಅಂತ ಕೇಳ್ಬೋದು ನೀವು. ಇದನ್ನು ನೀವು ಬೆಳಗ್ಗೆನಾದರೂ ಮಾಡ್ಕೊಳ್ಳಿ, ಸಂಜೆನಾದರೂ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಓಕೆನಾ? ಆದರೆ ನಾನು ಹೇಳೋ ಥರನೇ ನೀವು ಮಾಡಬೇಕು. ಒಂದು ದಿನ ನಾನು ಹೇಳುವಂಥ ಜಾಗದಲ್ಲೇ ನೀವು ಈ ಒಂದು ರೆಮಿಡಿನ ಮಾಡಿ ಇಡಬೇಕಾಗತ್ತೆ. ಆಯಿತಾ? ಹಾಗೆಯೇ ಈ ಒಂದು ರೆಮಿಡಿನ ನೀವು 3 ವಾರ ಮಾಡಬೇಕು. ಓಕೆನಾ? ಇವತ್ತು ನೀವು ಶುಕ್ರವಾರ ಮಾಡಿದ್ರಿ ಅಂದರೆ ನೆಕ್ಸ್ಟು ಶುಕ್ರವಾರ ಒಂದಿನ ಮಾಡ್ಕೊಳ್ಳಿ, ಅದರ ನೆಕ್ಸ್ಟು ಶುಕ್ರವಾರ ಒಂದಿನ ಮಾಡ್ಕೊಳ್ಳಿ. ಅಕಸ್ಮಾತ್ ಮಂಗಳವಾರ ಮಾಡಿದ್ರಿ ಅಂದರೆ ನೆಕ್ಸ್ಟ್ ಮಂಗಳವಾರ ಮಾಡ್ಕೊಳ್ಳಿ, ಇಲ್ಲ ಅದರ ನೆಕ್ಸ್ಟ್ ಮಂಗಳವಾರ ಮಾಡ್ಕೊಳ್ಳಿ. ಕಂಟಿನ್ಯೂಸ್ಸಾಗಿ 3 ವಾರ ಆಗಬೇಕು. ಹಾಗೆಯೇ ನೀವು ಯಾವುದೇ ಒಂದು ರೆಮಿಡಿನ ಮಾಡಬೇಕಾದ್ರೂ ಅಷ್ಟೇ ಗೈಸ್, ತುಂಬ ಮಡಿಯಿಂದ ಮಾಡ್ಕೊಳ್ಳಿ. ಸರಿನಾ? ನಮ್ಮ ಹೆಣ್ಮಕ್ಳು ಏನಾದರೂ ಮಂತ್ಲಿ ಪ್ರಾಬ್ಲಮ್ ಇದ್ದರೆ ಅದನ್ನೆಲ್ಲ ಮುಗಿಸ್ಕೊಂಡು ಮಾಡ್ಕೋಬೇಕಾಗತ್ತೆ. ಓಕೆನಾ? ದಯವಿಟ್ಟು ನಾನು ಹೇಳ್ದಂಗೆ ನೀವು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಂಬಿಕೆ ಇಟ್ಟು ಮಾಡ್ಕೊಳ್ಳಿ, ಒಳ್ಳೆಯದಂತೂ ಹಾಗೆ ಆಗುತ್ತೆ. ಓಕೆನಾ? ಸೊ ಆಗಲೇ ಹೇಳ್ದಂಗೆ ಮಂಗಳವಾರ ಶುಕ್ರವಾರ ಮಾಡ್ಕೊಳ್ಳಿ, ಬೆಳಗ್ಗೆನಾದರೂ ಮಾಡಿ, ಸಂಜೆನಾದರೂ ಮಾಡಿ. ಅದಕ್ಕಿಂತ ಮುಂಚೆ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಹಾಕ್ಕೊಂಡು ಮನೆಯೆಲ್ಲ ಒರೆಸ್ಕೊಂಡು ಸ್ನಾನ ಮಾಡುವಂಥ ನೀರಿಗೂ ಅಷ್ಟೇ ಸ್ವಲ್ಪ ಕಲ್ಲುಪ್ಪು ಮತ್ತು ಅರಿಶಿಣ ಹಾಕ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ದೇವರಿಗೆ ಪೂಜೆನ ಮಾಡ್ಕೊಳ್ಳಿ ಫಸ್ಟ್. ಓಕೆನಾ? ಪೂಜೆ ಎಲ್ಲ ಮುಗಿಸ್ಕೊಳ್ಳಿ ಮನೆಯಲ್ಲಿ. ಪೂಜೆ ಎಲ್ಲ ಮುಗಿಸಾದ್ಮೇಲೆ ನೀವೇನು ಮಾಡಬೇಕು ಅಂತಂದರೆ ಗೈಸ್ ನೋಡಿ, ನಾನಿಲ್ಲಿ ಅಕ್ಕಿನ ತೊಗೊಂಡಿದ್ದೀನಿ.
ಅಲ್ವಾ. ಅಕ್ಕಿ ಅನ್ನೋದು ತುಂಬಾ ಪರಮ ಪವಿತ್ರವಾದುದು. ಅನ್ನಪೂರ್ಣೇಶ್ವರಿ ತಾಯಿಗೆ ನಾವು ಹೋಲಿಸ್ತೀವಿ ಅಕ್ಕಿನ ಅಲ್ವಾ. ಸೊ ಅಕ್ಕಿನ ತಗೊಳ್ಳಿ. ಹಾಗೆಯೇ ಕಲ್ಲುಪ್ಪನ್ನ ತೊಗೊಂಡಿದ್ದೀನಿ. ಕಲ್ಲುಪ್ಪು ಅನ್ನೋದು ತುಂಬಾ ಪರಮ ಪವಿತ್ರವಾದಂಥದ್ದು. ನಿಮಗೆ ಗೊತ್ತಿರೋ ಥರನೇ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಕರಿತೀವಿ. ಹಾಗೆಯೇ ಮಾತೆ ಮಹಾಲಕ್ಷ್ಮಿಯ ಸಹೋದರಿ ಅಂತ ಕೂಡ ಕರಿತೀವಿ. ಯಾಕಂದರೆ ಕಲ್ಲುಪ್ಪು ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದು, ಮಾತೆ ಮಹಾಲಕ್ಷ್ಮಿ ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದ್ರಿಂದ ಕಲ್ಲುಪ್ಪಿಗೆ ಅಷ್ಟೊಂದು ಶಕ್ತಿ ಇದೆ ಗೈಸ್. ಓಕೆನಾ. ನೀವು ಕಲ್ಲುಪ್ಪಿನಿಂದ ಯಾವುದೇ ಒಂದು ರೆಮಿಡಿ ಮಾಡ್ಕೊಳ್ಳಿ, ಅದರಲ್ಲಿ ನಿಮಗೆ 100ಗೆ 200% ನಿಮಗೆ ಅತಿ ಶೀಘ್ರದಲ್ಲೇ ನಿಮಗೆ ಗುಡ್ ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಓಕೆನಾ. ಕಲ್ಲುಪ್ಪು ನಿಮಗೆ ಆಹಾರದ ರುಚಿನ ಹೆಚ್ಚಿಸೋದಲ್ಲದೆ ಇದು ಕೆಲವೊಂದು ದೃಷ್ಟಿ ದೋಷಗಳನ್ನ ಕಳೀಲಿಕ್ಕೆ, ಹಾಗೆಯೇ ಮಕ್ಕಳುಗಳಿಗೂ ಕೂಡ ದೃಷ್ಟಿ ತೆಗಿಲಿಕ್ಕೆ ಯೂಸ್ ಮಾಡ್ತೀವಿ ಅಲ್ವಾ. ಹಾಗೆಯೇ ತಂತ್ರ ಪರಿಹಾರಗಳಿಗೂ ಕೂಡ ಕಲ್ಲುಪ್ಪನ್ನ ನಾವು ಯೂಸ್ ಮಾಡಬೇಕಾಗತ್ತೆ. ತುಂಬಾ ಒಳ್ಳೆಯದಾಗತ್ತೆ. ಓಕೆನಾ. ಸೊ ಇಲ್ಲಿ ನಾನು 3 ಏಲಕ್ಕಿನ ತೊಗೊಂಡಿದ್ದೀನಿ. ಸರಿನಾ. ಏಲಕ್ಕಿ ಅನ್ನೋದು ಏನು ಮಾಡುತ್ತೆ ಅಂದರೆ ಹಣನ ಮ್ಯಾಗ್ನೆಟ್ ಥರ ಎಳೆಯುವಂಥ ಶಕ್ತಿ ಈ ಏಲಕ್ಕಿಗೆ ಇದೆ ಗಾಯ್ಸ್. ಓಕೆನಾ. ಸೊ ಏಲಕ್ಕಿನ ತೊಗೊಳ್ಳಿ. ಏಲಕ್ಕಿ ನೋಡಿ ಇಲ್ಲಿ ಫುಲ್ಲು ಗ್ರೀನ್ ಕಲರ್ ಇರಬೇಕು. ಸರಿನಾ. ಒಂಚೂರು ಕಟ್ಟಾಗಿರಬಾರ್ದು, ಫುಲ್ಲು ಗ್ರೀನ್ ಇರೋದನ್ನ ನೋಡ್ಬಿಟ್ಟು ನೀವು ತೊಗೋಬೇಕಾಗತ್ತೆ. ಹಾಗೆಯೇ 3 ಲವಂಗನ ನಾನು ತೊಗೊಂಡಿದ್ದೀನಿ. ಸರಿನಾ. ಲವಂಗನೂ ಅಷ್ಟೇ ನೋಡಿ ಇಲ್ಲಿ ಫುಲ್ಲು ಮುಗ್ಗಿರಬೇಕು ಲವಂಗದಲ್ಲಿ. ಆ ರೀತಿ ನೋಡಿಕೊಂಡು ನೀವು ಲವಂಗನ ತೊಗೋಬೇಕು. ನಿಮ್ಮ ಮನೆಯಲ್ಲಿ ಧನಾಗಮನ ಆಗಲಿಕ್ಕೆ, ಧನ ಪ್ರಾಪ್ತಿ ಆಗಲಿಕ್ಕೆ, ನಾನಾ ಮೂಲೆಗಳಿಂದ ನಿಮಗೆ ಹಣ ಬರಲಿಕ್ಕೆ ಈ ಲವಂಗ ಅನ್ನೋದು ಹೆಲ್ಪ್ ಮಾಡುತ್ತೆ. ಓಕೆನಾ. 3 ಲವಂಗನ ನಾನಿಲ್ಲಿ ತೊಗೊಂಡಿದ್ದೀನಿ. ಜೊತೆಗೆ ಒಂದು ಪಲಾವ್ ಎಲೆನ ತೊಗೊಂಡಿದ್ದೀನಿ. ಓಕೆನಾ. ಪಲಾವ್ ಎಲೆನ ಕ್ಲೀನಾಗಿರೋದನ್ನ ನೋಡ್ಬಿಟ್ಟು ತೊಗೊಳ್ಳಿ. ತುಂಬಾ ಚೆನ್ನಾಗಿರಬೇಕು, ಒಂಚೂರು ಕಟ್ಟಾಗಿರಬಾರ್ದು. ಆ ರೀತಿ ಪಲಾವ್ ಎಲೆನ ತೊಗೊಂಡು ನೀವು ಇದ್ರ ಮೇಲೆ ನೀವು ಬ್ಲೂ ಪೆನ್ನಲ್ಲಿ, ಸರಿನಾ, ನಿಮ್ಮ ಎಷ್ಟು ಲಕ್ಷ ಸಾಲ ಇದೆ, ಈಗ 1 ಲಕ್ಷ ಇದೆಯಾ, 2 ಲಕ್ಷ ಇದೆಯಾ, 5 ಲಕ್ಷ ಇದೆಯಾ, 10 ಲಕ್ಷ ಇದೆಯಾ, ಎಷ್ಟು ಲಕ್ಷ ಸಾಲ ಇದೆ ಅದನ್ನು ಇದ್ರ ಮೇಲೆ ಬರ್ಕೊಳ್ಬೇಕು. ಸರಿನಾ. ನನಗೆ ಈ ಥರ 2 ಲಕ್ಷ ಸಾಲ ಇದೆ ಅಂತ ಬರೀರಿ. ಯಾರ ಹತ್ರ ನೀವು ಸಾಲನ ಈಸ್ಕೊಂಡಿದ್ದೀರಾ ಆಯಿತಾ, ಅವರ ಹೆಸರು ಕೂಡ ನೀವಿಲ್ಲಿ ಬರಿಬೇಕು. ಸರಿನಾ. ನಾನು 2 ಲಕ್ಷ ಸಾಲ ಮಾಡಿಕೊಂಡಿದ್ದೇನೆ, ಅದು ತೀರಿ ಹೋಯಿತು ಅಂತಂದರೆ ಆಲ್ರೆಡಿ ಅದು ತೀರೋಯ್ತು ಅಂತ ನೀವು ಬರಿಬೇಕು. ಸರಿನಾ. ತೀರಬೇಕು ಅಂತ ಬರಿಬೇಡಿ, ಆಲ್ರೆಡಿ ತೀರೋಗಿದೆ ಅಂತ ಬರಿಬೇಕು. ಸರಿನಾ. ನನ್ನ 2 ಲಕ್ಷ ಸಾಲ ತೀರಿ ಹೋಯಿತು, ಹೆಸರು ಕೂಡ ಬ್ರ್ಯಾಕೆಟ್ ಹಾಕಿ ಅದರಲ್ಲಿ ಅವರ ಹೆಸರು. ಈಗ ಫಾರ್ ಎಕ್ಸಾಂಪಲ್ ಸವಿತಾ ಇರ್ಬೋದು, ಇಲ್ಲ ಸರಿತಾ ಇರ್ಬೋದು. ನೀವು ಯಾರ ಹತ್ರ ಹಣನ ತೊಗೊಂಡಿದ್ದೀರಾ, ಸರಿನಾ, ಸಾಲನ ಯಾರ ಹತ್ರ ಮಾಡ್ಕೊಂಡಿದ್ದೀರಾ ಅವರ ನೇಮನ್ನು ನೀವು ಬ್ರ್ಯಾಕೆಟಲ್ಲಿ ಬರಿಬೇಕು. ಸರಿನಾ. ಬರ್ದಾದ್ಮೇಲೆ ಗೈಸ್ ನೀವು ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೋಡಿ ಇಲ್ಲಿ ನಾನು ಒಂದು ವಿಳ್ಯದೆಲೆನ ತೊಗೊಂಡಿದ್ದೀನಿ. ಸರಿನಾ. ವಿಳ್ಯದೆಲೆನೂ ಅಷ್ಟೇ ನಾವು ಕೆಲವೊಂದು ತಂತ್ರ ಪರಿಹಾರಗಳನ್ನ ಮಾಡಲಿಕ್ಕೂ ಕೂಡ ನಾವು ವಿಳ್ಯದೆಲೆನ ಯೂಸ್ ಮಾಡ್ತೀವಿ. ಅದು ಕೂಡ ತುಂಬಾ ಒಂದು ಶ್ರೇಷ್ಠವಾದದ್ದು. ಸರಿನಾ. ಅದರ ಜೊತೆಗೆ ಸ್ವಲ್ಪ ನಾನು ಅರಿಶಿನ ತೊಗೊಂಡಿದ್ದೀನಿ. ಅರಿಶಿನ ಅನ್ನೋದು ತುಂಬಾ ಒಂದು ಮಂಗಳಕರವಾದಂತಹ ವಸ್ತು ಅಲ್ವಾ. ನಮ್ಮ ಶುಭ ಸಮಾರಂಭಗಳಿಗೆ, ಅಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅರಿಶಿನಕ್ಕೆ ನಾವು ಮೊದಲನೇ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಅಲ್ವಾ. ಯಾವುದೇ ಒಂದು ನಾವು ಶುಭ ಸಮಾರಂಭಗಳನ್ನ ಮಾಡಬೇಕಾದ್ರೂ ಕೂಡ ಅರಿಶಿನ ಅನ್ನೋದು ಮುಂದಿರುತ್ತೆ ಅಲ್ವಾ. ಸೊ ಸ್ವಲ್ಪ ಅರಿಶಿನ ನಾನು ಒಂದು 1/4 ಟೇಬಲ್ ಸ್ಪೂನ್ ಅಷ್ಟೇ ಅರಿಶಿನ ತೊಗೊಂಡಿದ್ದೀನಿ. ತೊಗೊಂಡಾದ್ಮೇಲೆ ಗೈಸ್ ನೀವೇನು ಮಾಡಬೇಕು ಅಂತಂದರೆ ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನೀವು ಈ ರೀತಿ ಒಂದು ಪ್ಲೇಟ್ನ ತೊಗೊಂಡು ಇಟ್ಕೊಳ್ಳಿ. ಇದನ್ನು ಎಲೆನ ತೊಗೊಳ್ಳಿ. ಎಲೆ ಮೇಲೆ ಸ್ವಲ್ಪ ಅರಿಶಿನ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕಿ, ಅರಿಶಿನ ಹಾಕಿಬಿಟ್ಟು ನೀವೇನು ಮಾಡಬೇಕು ಅಂತಂದರೆ ಇನ್ನು ಕೈಗೆ ಎಷ್ಟು ಸಿಗುತ್ತೆ ಅಕ್ಕಿ ನೋಡಿ, ಈ ಥರ ಎಷ್ಟು ನಿಮ್ಮ ಕೈಗೆ ಸಿಗುತ್ತೆ ಅಕ್ಕಿ ಅದನ್ನು ಇದ್ರ ಜೊತೆಗೆ ನಿಮಗೆ ಸೇರಿಸ್ಕೊಳ್ಳಿ. ಓಕೆನಾ. ನೆಕ್ಸ್ಟು ಕಲ್ಲುಪ್ಪು ನಿಮ್ಮ ಕೈಗೆ ಎಷ್ಟು ಸಿಗುತ್ತೆ ಅಷ್ಟು ನೀವು ಕಲ್ಲುಪ್ಪನ್ನ ಇದ್ರ ಜೊತೆಗೆ ನೀವು ಇಟ್ಕೊಳ್ಬೇಕು. ಓಕೆನಾ. ಸೊ ಇಷ್ಟೆಲ್ಲ ಇಟ್ಬಿಡಿ. ಇಟ್ಟಾದಮೇಲೆ ನೀವೇನು ಮಾಡಬೇಕು ಅಂತಂದರೆ 3 ಲವಂಗನೂ ಕೂಡ ಇದ್ರ ಜೊತೆ ಇಟ್ಕೊಳ್ಳಿ. 3 ಏಲಕ್ಕಿನೂ ಕೂಡ ಇದ್ರ ಜೊತೆ ನೀವು ಈ ರೀತಿ ಇಟ್ಕೋಬೇಕಾಗತ್ತೆ. ಓಕೆನಾ. ನೋಡಿ ಇಲ್ಲಿ ಈ ರೀತಿ ಇಟ್ಕೊಂಡು ಆದಮೇಲೆ ಗೈಸ್ ನೀವೇನು ಮಾಡಬೇಕು ಅಂದರೆ ಇದನ್ನು ನೀವು ಮತ್ತು ಮಹಾಲಕ್ಷ್ಮಿಗೆ ನೀವು ಫೋಟೋ ಮುಂದೆ ಕೇಳ್ಕೊಳ್ಬೇಕು. ನಾನು ಈ ರೀತಿ ನನ್ನ ಸಾಲನ ಮಾಡ್ಕೊಂಡಿದ್ದೀನಿ ತಾಯಿ, ತುಂಬ ಸಾಲನ ಮಾಡ್ಕೊಂಡಿದ್ದೀನಿ. ಸಾಲ ಅನ್ನೋದು ನನಗೆ ಇಂಥವ್ರ ಹತ್ರ ನಾನು ಸಾಲನ ಮಾಡ್ಕೊಂಡಿದ್ದೀನಿ ಅಂದರೆ ನೀವು ಈ ಪಲಾವ್ ಎಲೆ ಮೇಲೆ ಏನು ಬರೀತೀರಾ, ಯಾರ ಹೆಸರು ಬರೀತೀರಾ ಆಯಿತಾ, ಅವ್ರ ಹೆಸ್ರನ್ನ ನಾನು ಈಗ 10 ಲಕ್ಷ ಸಾಲನ ಸರಿತಾ ಅವ್ರ ಹತ್ರ ಮಾಡ್ಕೊಂಡಿದ್ದೆ, ಅದು ನನಗೆ ತೀರೋಗಿದೆ ತಾಯಿ, ಈ ರೀತಿ ನೀವು ಆಯಿತಾ, ಇಲ್ಲಿ ಪಲಾವ್ ಎಲೆ ಮೇಲೆ ತೀರೋಯ್ತು ಅಂತ ಬರೀತೀರ ಅಲ್ವಾ. ಅದೇ ರೀತಿ ನೀವು ಲಕ್ಷ್ಮೀ ತಾಯಿ ಹತ್ರನೂ ಅಷ್ಟೇ ನನ್ನ ಇಷ್ಟು ಲಕ್ಷ ಸಾಲ ಸರಿತಾ ಅವ್ರ ಹತ್ರ ನಾನು ಇಷ್ಟು ಸಾಲ ಇಸ್ಕೊಂಡಿದ್ದೀನಿ, ಆ ಸಾಲ ಎಲ್ಲ ತೀರೋಗೋ ಥರ ಮಾಡು ತಾಯಿ, ನನಗೆ ತುಂಬ ಒಳ್ಳೇದು ಮಾಡು ತಾಯಿ, ನಮ್ಮ ಮನೆಯಲ್ಲಿ ಹಣನ ನಿಲ್ಲೋ ಥರ ಮಾಡು ತಾಯಿ ಆಯಿತಾ.
ಆ ಥರ ನೀವು ಕೇಳ್ಕೋಬೇಕು ತಾಯಿನ. ನಿಮಗೆ ಏನು ಅನಿಸುತ್ತೆ, ನಿಮ್ಮ ಕಷ್ಟಗಳು ಏನಿದೆ ಎಲ್ಲನೂ ಕೇಳ್ಕೊಳ್ಳಿ ಸರಿನಾ. ನಮಗೆ ತುಂಬಾ ಈ ಥರ ಹಣದ ಪ್ರಾಬ್ಲಮ್ ಅನ್ನೋದು ತುಂಬಾ ಕಾಡ್ತಾ ಇದೆ. ನಾನಾ ಮೂಲಗಳಿಂದ ಹಣ ಬರಲಿ, ಹಣ ಬಂದು ನನ್ನ ಸಾಲಗಳೆಲ್ಲ ತೀರೋಗಲಿ ತಾಯಿ ಅಂತ ನೀವು ಕೇಳ್ಕೊಳ್ಬೇಕು ಸರಿನಾ. ಕೇಳ್ಕೊಂಡಾದ್ಮೇಲೆ ಈ ಪಲಾವ್ ಎಲೆ ಮೇಲೆ ನೀವು ಬರೀಬೇಕು, ಅಂದರೆ ಆಗೋಗಿದೆ ಅಂತ ಬರ್ಕೊಳ್ಳಿ. ಮತ್ತು ಮಹಾಲಕ್ಷ್ಮಿ ಹತ್ರ ಕೇಳ್ಕೊಬೇಕಾದ್ರೆ ನನ್ನ ಸಾಲ ಎಲ್ಲ ಬೇಗನೆ ತೀರಲಿ ತಾಯಿ, ಈ ಒಂದು ರೆಮಿಡಿನ ನಾನು ಅದಕ್ಕೋಸ್ಕರನೇ ಮಾಡ್ತಾ ಇದ್ದೀನಿ. ನಾನು ಇಂಥವ್ರ ಹತ್ರ ದುಡ್ಡನ್ನ ಇಸ್ಕೊಂಡಿದ್ದೆ, ಅವ್ರ ಸಾಲ ನನ್ನನ್ನು ತೀರೋಗ್ಬಿಡ್ಬೇಕು ಆ ಸಾಲ ಅಂತ ನೀವು ಕೇಳ್ಕೊಳ್ಳಿ. ಅದಕ್ಕೋಸ್ಕರ ಈ ಒಂದು ರೆಮಿಡಿನ ಮಾಡ್ತಾ ಇದ್ದೀನಿ, ಸಂಕಲ್ಪನ ಮಾಡ್ಕೊಳ್ತಾ ಇದ್ದೀನಿ ತಾಯಿ ಅಂತ ನೀವು ಕೇಳ್ಕೊಳ್ಬೇಕು. ಹಾಗೆಯೇ ಗೈಸ್ ಇನ್ನೊಂದೇನೆಂದರೆ, ನೀವು ಯಾವುದೇ ಒಂದು ರೆಮಿಡಿನ ಮಾಡ್ಕೊಳ್ಳಿ ಸಂಕಲ್ಪಪೂರ್ವಕವಾಗಿ ಮಾಡ್ಕೋಬೇಕು. ಸುಮ್ಮನೆ ಇಟ್ಟುಬಿಟ್ಟು ಅದನ್ನು ಸುಮ್ಮನೆ ಮಾಡಿಬಿಟ್ರೆ ಆಗೋದಿಲ್ಲ ಆಯಿತಾ. ಸಂಕಲ್ಪನ ಮಾಡ್ಕೋಬೇಕು ತಾಯಿ ಹತ್ರ ನೀವು ಕೂತ್ಕೊಂಡು ಸಂಕಲ್ಪನ ಮಾಡ್ಕೊಂಡಾದಮೇಲೆ ನೀವು ಕೇಳ್ಕೊಂಡಾದಮೇಲೆ ಈ ಪಲಾವ್ ಎಲೆ ಮೇಲೆ ಬರೀಬೇಕು. ನಾನು 2 ಲಕ್ಷ ಸಾಲ, ನನ್ನ 2 ಲಕ್ಷ ಸಾಲ ತೀರಿ ಹೋಯಿತು ಆಯಿತಾ ಅಂತ ಬರೆದ್ಬಿಟ್ಟು ಬ್ರ್ಯಾಕೆಟಲ್ಲಿ ಅವ್ರ ನೇಮು ಯಾರ ಹತ್ರ ಇಸ್ಕೊಂಡಿದ್ದೀರಾ ಅವ್ರ ನೇಮ್ನ ಬರ್ಕೊಳ್ಳಿ ಆಯಿತಾ. ಬರೆದ್ಬಿಟ್ಟು ನೀವು ಇದ್ರ ಜೊತೆನೇ ನೀವು ಈ ರೀತಿ ಸೇರಿಸ್ಬಿಟ್ಟು ಇಡಬೇಕು ಆಯಿತಾ. ಇದನ್ನು ನೀವು ಒಂದು ದಿನ ನೀವು ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆನೇ ಇಟ್ಟುಬಿಡಿ ಸರಿನಾ. ನಿಮ್ಮ ದೇವರ ಕೋಣೆಯಲ್ಲೇ ಇಡಬೇಕಾಗತ್ತೆ, ಮತ್ತು ಮಹಾಲಕ್ಷ್ಮಿಯ ಫೋಟೋ ಮುಂದೆನೇ ಇಡಬೇಕು ಸರಿನಾ. ಇಟ್ಟಾದಮೇಲೆ ನೀವು ಮಾರ್ನಿಂಗ್ ಎದ್ದುಬಿಟ್ಟು ನೀವೇನು ಮಾಡಬೇಕು ಅಂತ ಅಂದರೆ ನೋಡಿ, ಎಲ್ಲ ಮತ್ತೆ ಮಾರ್ನಿಂಗ್ ಎದ್ದು ನೀವು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬಂದು ದೇವಿಗೆ ದೀಪನ ಹಚ್ಕೊಳ್ಳಿ ಆಯಿತಾ. ಹಚ್ಚಾದಮೇಲೆ ನೀವೇನು ಮಾಡಬೇಕಂದ್ರೆ ಈ ಪಲಾವ್ ಎಲೆ ಮೇಲೆ ಬರೆದಿರ್ತೀರ ಅಲ್ವಾ, ಆ ಪಲಾವ್ ಎಲೆ ಮೇಲೆ ಬರೆದಿರೋದನ್ನ ನೀವು ಸುಡಬೇಕು. ಈ ಪಲಾವ್ ಎಲೆ ಮಾತ್ರ ನೀವು ಸುಡಬೇಕು ಸರಿನಾ. ತೋರಿಸ್ತೀನಿ ಯಾವ ಥರ ಅಂತ. ಗೈಸ್ ಇಲ್ಲಿ ನೋಡಿ, ನಾನು ಬರ್ಕೊಂಡೆ ಈ ಥರ ಬರೀಬೇಕು. ನೀವು ನನ್ನ 2 ಲಕ್ಷ ಸಾಲ ತೀರಿ ಹೋಯಿತು ಸರಿತಾ ಅಂತ ಬ್ರ್ಯಾಕೆಟಲ್ಲಿ ಬರ್ಕೋಬೇಕು ಓಕೆನಾ. ಬರೆದು ಬಿಟ್ಟು ನೀವು ಇದನ್ನು ಸುಡಬೇಕಾಗತ್ತೆ ಗೈಸ್. ಇಲ್ಲಿ ನೋಡಿ ಫುಲ್ಲು ಈ ಥರ ಸುಟ್ಟೋಗ್ಬಿಡ್ಬೇಕದು ಓಕೆನಾ. ಫುಲ್ಲು ಸುಡಿ ಇದನ್ನು ಈ ಥರ ನೋಡಿ, ಫುಲ್ಲು ಇದು ಎಲ್ಲ ಫುಲ್ಲು ಪೂರ್ತಿ ಇದು ಸುಟ್ಟೋಗ್ಬಿಡ್ಬೇಕು. ಆ ರೀತಿ ನೀವು ಸುಡಬೇಕಾಗತ್ತೆ. ಫುಲ್ಲು ಸುಟ್ಬಿಟ್ಟೆ ಅಲ್ವಾ, ಈ ರೀತಿ ನೀವು ಈ ಎಲೆ ಮೇಲೆ ಇಟ್ಬಿಟ್ಟು ಸುಟ್ಟುಬಿಡಿ ಅದನ್ನು ಸರಿನಾ. ಆ ರೀತಿ ಬರ್ಕೊಳ್ಳಿ. ಫಸ್ಟು ಬರೆದಾದ್ಮೇಲೆ ಈ ಎಲೆ ಮೇಲೆ ಇಟ್ಬಿಟ್ಟು ಅದನ್ನು ಸುಟ್ಟುಬಿಡಬೇಕು ಫುಲ್ಲು ಅದು ಇಲ್ಲಿ ನೋಡಿ ಬೂದಿ ಥರ ಆಗಿಬಿಡ್ಬೇಕು ಓಕೆನಾ. ಸೊ ಸುಟ್ಟಾದಮೇಲೆ ನೀವು ಈ ಎಲೆ ಸಮೇತ ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ನೀರಿಗೆ ಬಿಟ್ಬಿಡಿ ಸರಿನಾ. ನಿಮ್ಮ ಮನೆ ಹತ್ರ ಯಾವುದಾದ್ರೂ ನೀರಿದ್ದರೆ, ಅಂದರೆ ಕೆರೆನೋ ಇಲ್ಲ ನದಿನೋ ಹೊಳೆನೋ ಏನಿರುತ್ತೆ ಅಲ್ಲಿ ತೊಗೊಂಡೋಗಿ ಬಿಟ್ಬಿಡಿ. ಅಕಸ್ಮಾತು ಈ ಥರ ಇಲ್ಲ ಮೇಡಮ್, ನದಿ ಕೆರೆ ಹೊಳೆ ನಮ್ಮ ಮನೆ ಹತ್ರ ಇಲ್ಲ ಅಂತ ಅನ್ನೋರು ಯಾವುದಾದ್ರೂ ಒಂದು ಯಾರು ಓಡಾಡದೇ ಇರುವಂಥ ಜಾಗಕ್ಕೆ ತೊಗೊಂಡೋಗ್ಬಿಟ್ಟು ಇದನ್ನು ಯಾವುದಾದ್ರೂ ಒಂದು ಗಿಡದ ಹತ್ರನೋ ಇಲ್ಲ ಮರದ ಹತ್ರನೋ ತೊಗೊಂಡೋಗ್ಬಿಟ್ಟು ಹಾಕ್ಬಿಡಿ ಇದನ್ನು ಓಕೆನಾ. ಈ ರೀತಿ ನೀವು 3 ವಾರ ಮಾಡಬೇಕಾಗತ್ತೆ ಆಯಿತಾ. ನೋಡಿ ಬೇಕಾರೆ ಇದನ್ನು ಮಾಡ್ಕೊಳ್ಳಿ. ನೀವು ಮೊದಲನೇ ವಾರ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅದ್ರ ಎಕ್ಸ್ಪೀರಿಯೆನ್ಸು. ಸ್ವಲ್ಪ ಸುಧಾರಣೆನ ಕಾಣ್ತೀರಾ. ನಾನಾ ಮೂಲದಿಂದ ಹಣ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಸಾಲ ಅನ್ನೋದು ಖಂಡಿತವಾಗ್ಲೂ ನೀವು ಎಷ್ಟೇ ಲಕ್ಷ ಸಾಲ ಮಾಡ್ಕೊಂಡಿರಿ ಅದು ಖಂಡಿತವಾಗ್ಲೂ ತೀರುತ್ತೆ ಆಯಿತಾ. ಆದರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಈಗ ಇವತ್ತೇ ನೀವು ರೆಮಿಡಿನ ಮಾಡ್ತೀರಾ, ನೀವು ಸಂಜೆಗೆ ಆಗಿಬಿಡ್ಬೇಕು ಇಲ್ಲ ನಾಳೆಗೆ ಆಗಿಬಿಡ್ಬೇಕು ಆ ಥರ ಆಗಲ್ಲ ಗಾಯ್ಸ್ ಓಕೆನಾ. ಸ್ವಲ್ಪ ಸುಧಾರಣೆನ, ಅಂದರೆ ನಿಮಗೆ ಒಟ್ಟಿಗೆ ಆಗ್ಬಿಡೋದಿಲ್ಲ. ಯಾವುದೇ ಒಂದು ರೆಮಿಡಿ ಆದ್ರೂ ಅಷ್ಟೇ ಸ್ವಲ್ಪ ಸುಧಾರಣೆನ ಕಾಣ್ತೀರಾ. ಅದಕ್ಕೂ ಕೂಡ ಟೈಮ್ ಬೇಕು ಅಲ್ವಾ. ಈ ರೆಮಿಡಿ ವರ್ಕ್ ಆಗೋಕ್ಕೂ ಕೂಡ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅಂದರೆ ನಿಮಗೆ ತುಂಬ ಲಾಂಗ್ ಟೈಮ್ ಅಂತೂ ತೊಗೊಳ್ಳೋದಿಲ್ಲ. ಇವತ್ತು ನೀವು ಈ ರೆಮಿಡಿ ಮಾಡಿದ್ರಿ ಅಂತಂದರೆ ಅಟ್ಲೀಸ್ಟ್ ಒಂದು 2 ಡೇಸ್ ಇಲ್ಲ 3 ಡೇಸ್ ಒಳಗಡೆ ನಿಮಗೆ ಸ್ವಲ್ಪ ಸುಧಾರಣೆನ ಕಾಣ್ತೀರಾ. 3 ವಾರದೊಳಗಡೆ ನಿಜವಾಗ್ಲೂ ನಿಮಗೆ ಎಂಥದೇ ಸಾಲದ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಖಂಡಿತವಾಗ್ಲೂ ಆಗೇ ಆಗುತ್ತೆ ಓಕೆನಾ. ಆದರೆ ನಾನು ಒಂದೇ ಹೇಳೋದು, ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ನಂಬಿಕೆ ಇಟ್ಟು ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ನಿಮಗೆ ಗುಡ್ ರಿಸಲ್ಟ್ ಅಂತೂ ಸಿಗುತ್ತೆ ಗಾಯ್ಸ್ ಓಕೆನಾ. ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದರಲ್ಲಿ ಖಂಡಿತವಾಗ್ಲೂ ಆನ್ಸರ್ನ ಮಾಡ್ತೀನಿ. ಅದ್ರ ಜೊತೆಗೆ ಕಮೆಂಟ್ ಬಾಕ್ಸ್ನಲ್ಲಿ ದಯವಿಟ್ಟು ನಮ್ಮ ಏಂಜಲ್ ನಂಬರ್ 456 ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ನ ಮಾಡಿ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ರೆಮಿಡಿಗಳನ್ನ ಮಾಡ್ತಿದ್ದೀರಾ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಿಮ್ಮ ಕಷ್ಟಗಳು ಆದಷ್ಟು ಬೇಗ ತೀರೋಗಲಿ, ನಿಮಗೆ ಒಂದು ಸುಖ ಜೀವನ ಸಿಗಲಿ. ನಿಮ್ದು ಎಂಥದೇ ಕಷ್ಟ ಇದ್ದರೂ ಕೂಡ ಅದು ತೀರೋಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ದೇವ್ರ ಹತ್ರ ಓಕೆನಾ. ಹಾಗೆಯೇ ತುಂಬಾ ವಿಡಿಯೋ ಮಾಡಿ ಹಾಕಿದ್ದೀನಿ. ಇದು ಎಲ್ಲಾದರೂ ನಾನು ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೀನಿ. ನಂಬಿಕೆ ಇಟ್ಟು ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲೂ ಬಂದು ಸ್ಥಿರವಾಗಿ ನೆಲೆಯೂರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಸಿ ಯು, ಟೇಕ್ ಕೇರ್.